ಭಗವಾನೇಕ ಆಸೇದಮಗ್ರ ಆತ್ಮಾತ್ಮನಾಂ ವಿಭುಃ ಆತ್ಮೇಚ್ಛಾನುಗತೋ ಹ್ಯಾತ್ಮ ನಾನಾಶಕ್ತ್ಯುಪಲಕ್ಷಿತಃ. ಅಥಾತಃ ತೃತೀये ಸ್ಕಂಧे श्रीमद्भागवते षष्ठः अध्यायः विदुरमैत्रेय संवाद विषयकः व्याख्यास्यते. विदुरः यदा परमात्मनः सृष्टिलीलाः श्रोतुम् ऐच्छत् मैत्रेयः तमेनं विदुरं तामिमां भगवतः सृष्टिं वर्णयितुम् उपचक्रमे. इदमग्रे आत्मनां विभुः आत्मा अयं परमात्मा एक एव आसीत्. सर्वेप्येते जीवाः परमात्मनः तस्य इच्छाम् अनुगताः एव. सोऽपि नानाशक्तिभिरुपलक्षितः. ಭಾಗವತದ 3ನೇ ಸ್ಕಂದದ 6ನೇ ಅಧ್ಯಾಯ ಇವತ್ತು ಪ್ರಾರಂಭ ಕಾಣಬೇಕು. ಮೈತ್ರೇಯರು ವಿದುರನಿಗೆ ಪರಮಾತ್ಮನ ಸೃಷ್ಟಿ ಲೀಲೆಯನ್ನು ವರ್ಣಿಸಲಿಕ್ಕೆ ತೊಡಗಿದ್ದಾರೆ. ಈ ಸೃಷ್ಟಿಗೆ ಮೊದಲು ಸಂಹಾರ ಮೂರ್ತಿಯಾದ ಭಗವಂತ ಒಬ್ಬನೇ ಇದ್ದ. ಈ ಹಿಂದೆ ಆದಂತಹ ಸೃಷ್ಟಿಯನ್ನು ಅವನು ಸಂಹರಿಸಿ ಈಗ ತಾನೊಬ್ಬನೇ ಇದ್ದ. ಜೀವಾತ್ಮರು ಇರಲಿಲ್ಲ ಅಂತಲ್ಲ, ಲಕ್ಷ್ಮಿ ಇರಲಿಲ್ಲ ಅಂತಲ್ಲ, ಆದರೆ ಅವರೆಲ್ಲರೂ ಆತನ ವಶದಲ್ಲಿದ್ದಾದ್ರಿಂದ ಎಂದಿಗೂ ಆತನ ವಶರೇ ಅವರು. ಆದ್ದರಿಂದ ಅವರು ಅಸ್ವತಂತ್ರರಾದ್ರಿಂದ ಅವರು ಇದ್ದೂ ಇಲ್ಲದಂತೆ. ಎಲ್ಲರೂ ಅವನ ಇಚ್ಛೆಯನ್ನೇ ಹೊಂದಿಕೊಂಡಿರುವವರು. ಎಲ್ಲ ಜೀವರ ಅಧಿಪತಿ ಆತ. ಸೃಷ್ಟಿಗೆ ಬೇಕಾದ ಎಲ್ಲ ಸಾಧನ ಸಾಮಗ್ರಿಗಳ ಮೇಲಿನ ಹಿಡಿತವೂ ಒಡೆತನವೂ ಅವನದೇ. ಇದು ಆ ಮೊದಲನೇ ಶ್ಲೋಕ. ಅದಕ್ಕೆ ಭಾಗವತ ತಾತ್ಪರ್ಯ ಇದೆ. ಆತ್ಮನಾಂ ವಿಭು ಜೀವಾಧಿಪತಿ ಅಂತ. ಹಾಗೆ ಇದಕ್ಕೆ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ಈ ಮುಂದೆ ನೋಡೋಣ. ಈ ಸೃಷ್ಟಿಗೆ ಮುಂಚೆ ಅವನೊಬ್ಬನೇ ಇದ್ದ. ಇದಮಗ್ರೆ ಅಂತಾನೆ. ಹಾಗೆ ಅಂದರೆ ಅಸ್ಯ ಅಗ್ರೆ, ಈಗ ಏನು ಸೃಷ್ಟಿಯಾಗಿದೆ ಈ ಸೃಷ್ಟಿಗಿಂತ ಮುಂಚೆ ಅಂತ ಅದರ ತಾತ್ಪರ್ಯ. ಆಚಾರ್ಯರೇ ಆತ್ಮ ಆತ್ಮನ ವಿಭುಹು ಅಂತೇನು 2ನೇ ಪಾದ ಇದೆ. ಅದಕ್ಕೆ ಆತ್ಮನಾ ವಿಭುಹು, ಎಲ್ಲ ಜೀವರ ಅಧಿಪತಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಕೆಲವರು ವ್ಯಾಖ್ಯಾನಕಾರರು ಆತ್ಮನಾಮ ಆತ್ಮ, ಎಲ್ಲ ಜೀವರ ಸ್ವರೂಪ, ಎಲ್ಲ ಜೀವರಿಂದಲೂ ಅಭಿನ್ನ ಭಗವಂತ ಅಂತ ಅರ್ಥ ಮಾಡಿದ್ದಾರೆ. ಜೀವ ಗೋಸ್ವಾಮಿ, ಶ್ರೀಧರರು ಮೊದಲಾದವರೆಲ್ಲ ಹಾಗೆ ಅರ್ಥವನ್ನು ಹೇಳ್ತಾರೆ. ಆತ್ಮನಾಮ ಆತ್ಮ ಅಂತ ಅನ್ವಯನೇ ಅಲ್ಲಿ ಮಾಡಬೇಕಾಗಿಲ್ಲ. ಎಲ್ಲ ಜೀವಾತ್ಮರ ಆತ್ಮ ಅವನು ಅಂತ ಅನ್ವಯ ಮಾಡಬೇಕಾಗಿಲ್ಲ. ಆತ್ಮನಾ ವಿಭುಹು, ಎಲ್ಲ ಜೀವರ ಅಧಿಪತಿ ಆತ ಅಂತ ಅರ್ಥ ಮಾಡಿಬಿಟ್ರೆ ತುಂಬ ಸುಲಭ ಆಗ್ತದೆ. ಇದಕ್ಕೇನು ವಿಶೇಷ ಪ್ರಮಾಣವನ್ನು ಕೊಡಬೇಕಾಗಿಲ್ಲ. ಆಚಾರ್ಯರು ಅದನ್ನ ಮಾಡಿ ತೋರಿಸಿದ್ದಾರೆ. ಆತ್ಮೇಚ್ಛಾನುಗತಃ ಅಂತ ಶಬ್ದ ಇದೆಯಲ್ಲ, ತನ್ನ ಇಚ್ಛೆಯನ್ನು ಅನುಸರಿಸಿಕೊಂಡಿದ್ದವನು, ತನ್ನ ಸ್ವರೂಪಭೂತವಾದ ಇಚ್ಛೆ, ಸೃಷ್ಟಿ ಮಾಡಬೇಕು ಅನಿಸಿದರೆ ಸೃಷ್ಟಿ ಮಾಡಬೇಕೆಂಬ ಇಚ್ಛೆ, ಸಂಹಾರ ಮಾಡಬೇಕೆಂಬ ಇಚ್ಛೆ, ಇದನ್ನು ಅನುಸರಿಸಿಕೊಂಡಿದ್ದವನು. ಇದು ಆತ್ಮೇಚ್ಛಾನುಗತಃ ಅನ್ನೋದು ಪರಮಾತ್ಮನಿಗೆ ಅನ್ವಿತ ಆಗುವ ಶಬ್ದ. ಅದನ್ನ ಯಾದವಾರ್ಯರು ಇಲ್ಲಿ ಆತ್ಮರು ಅಂದರೆ ಜೀವ ಸಮೂಹರು, ಅವರು ಪರಮಾತ್ಮನ ಇಚ್ಛೆಯನ್ನು ಅನುಸರಿಸಿಕೊಂಡಿದ್ದಾರೆ ಅಂತ ಅರ್ಥ ಮಾಡಿದ್ದಾರೆ. ಆದರೆ ಆ ಅರ್ಥವನ್ನ ಇಲ್ಲಿ ಇಟ್ಕೊಳ್ಳೋದ್ರ ಬದಲು ಇಡೀ ಶ್ಲೋಕ ಭಗವಂತನನ್ನೇ ಹೇಳ್ತಿರೋದ್ರಿಂದ 4 ಪಾದಗಳು ಆ ಭಗವಂತನಿಗೆ ಸಂಬಂಧಪಟ್ಟ ವಿಶೇಷಣಗಳನ್ನು ಹೇಳುವುದೇ ಹೆಚ್ಚು ಯೋಗ್ಯ. ಭಗವಾನ್ ಏಕ ಆಸ ಇದಮಗ್ರೆ, ಇದಮಗ್ರೆ ಅಂದರೆ ಈ ಮುಂಚೆ ಅವನೊಬ್ಬನೇ ಇದ್ದ. ಇದು ಭಗವಂತನ ಹೇಳ್ತದೆ. ಅವನು ಆತ್ಮನಾ ವಿಭುಹು,
ಎಲ್ಲ ಜೀವರ ಒಡೆಯ. ಹಾಗೆ ಆತ್ಮೇಚ್ಛಾನುಗತಃ, ತನ್ನ ಇಚ್ಛೆಯನ್ನೇ ಅನುಸರಿಸಿಕೊಂಡಿದ್ದವನು. ಮತ್ತು ನಾನಾಶಕ್ತಿ ಉಪಲಕ್ಷಿತ, ಅನೇಕ ಥರದ ಸೃಷ್ಟಿ ಸಾಧನಗಳ ಮೇಲೆ ಹಿಡಿತಾ ಇದ್ದವನು. ಹೀಗೆ ಆತ್ಮೇಚ್ಛಾನುಗತಃ ಒಂದನ್ನು ಮಾತ್ರ ಜೀವನಿಗೆ ಅನುಸರಿಸಿ ಅನ್ವಯ ಮಾಡೋದಕ್ಕಿಂತ ಉಳಿದ ಮೂರಂತೂ ಭಗವಂತನಿಗೆ ಸಂಬಂಧಪಟ್ಟ ವಿಶೇಷಣಗಳು ಅನ್ನೋದು ನಿರ್ವ್ಯವಹಾರ. ಆದ್ದರಿಂದ ಇದನ್ನೂ ಕೂಡ ಯಾದವಾರ್ಯರು ಹೇಳಿದ ವ್ಯಾಖ್ಯಾನವನ್ನು ಬಿಟ್ಟು ವಿಜಯಧ್ವಜ ಹೇಳಿದಂತೆ ಅರ್ಥ ಮಾಡುವುದು ಹೆಚ್ಚು ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ನಾನಾ ಶಕ್ತ್ಯುಪಬ್ರಹ್ಮಿತ ನಾನಾ ಮತ್ಯುಪಲಕ್ಷಿತ ಅಂತ ಎರಡು ಪಾಠ ವಿಜಯಧ್ವಜ ತೋರಿಸ್ತಾರೆ. ಅಲ್ಲಿ ನಾನಾ ಶಕ್ತಿ ಉಪಲಕ್ಷಿತ ಅಂದರೆ ನಾನಾ ಥರದ ಸಾಧನಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡವನು ಅಂತ ಅರ್ಥ. ನಾನಾ ಮತಿ ಅಂತ ಒಂದು ವೇಳೆ ಪಾಠ ಇದ್ದರೆ ಆವಾಗ ಶ್ರುತಿ ತಾತ್ಪರ್ಯಾರ್ಥ ಅಜ್ಞಾನಿ ನಾನಾವಾದಿ ಮತೋಪಲಕ್ಷಿತ ಇತ್ಯರ್ಥ. ವೇದಾದಿಶಾಸ್ತ್ರಗಳ ಸರಿಯಾದ ತಾತ್ಪರ್ಯವನ್ನರಿಯದ ನಾನಾ ಥರದ ವಾದಿಗಳ ಅಭಿಪ್ರಾಯಕ್ಕೆ ಇವನು ವಿಷಯನಾದವನು. ಅವು ಕೆಲವು ಸರಿ ಇರಬಹುದು, ಸರಿ ಇಲ್ಲದೇ ಇರಬಹುದು ಅಂತ ಎಲ್ಲ ಜ್ಞಾನಗಳಿಗೆ ಇವನು ವಿಷಯನಾದವನು ಅಂತ ಅರ್ಥ. ವೀರರಾಘವರೊಬ್ಬರು ಆತ್ಮ ಆತ್ಮನಾಮ ಅಂತ ಅರ್ಥ ಇಟ್ಕೊಂಡಿದ್ರು. ಎಲ್ಲ ಜೀವರ ಅಂತರ್ಯಾಮಿ, ಅಂತಃಪ್ರವೇಶ ಧಾರಕ ಅಂತ ಅರ್ಥ ಬರೆದಿದ್ದಾರೆ. ಆತ್ಮನಾಮ್ ವಿಭು ಅಂತ ಆಚಾರ್ಯ ಹೇಳಿದ ಅರ್ಥ ಇದೆ, ಎಲ್ಲ ಜೀವರ ಅಧಿಪತಿ ಅಂತ. ಹಾಗೆ ಆತ್ಮನಾಮ್ ಆತ್ಮ ಅಂತ ಅರ್ಥ ಇಟ್ಕೊಂಡು ಅದು ತಪ್ಪಾಗೋದಿಲ್ಲ. ಆದರೆ ಎಲ್ಲ ಜೀವರು ಆತನ ಸ್ವರೂಪರು ಅಂತ ಮಾತ್ರ ಅರ್ಥ ಮಾಡಬಾರದು. ಎಲ್ಲ ಜೀವರ ಅಂತರ್ಯಾಮಿ ಈತ, ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಅಂತ ಹೀಗೆ ಅಂತರ್ಯಾಮಿ ಬ್ರಾಹ್ಮಣವೇ ಇದೆ. ಅದರಿಂದ ಹಾಗೆ ಅರ್ಥ ಮಾಡೋದು ತಪ್ಪಲ್ಲ. ಆತ್ಮ ಆತ್ಮನಾಮ ತನ್ವಯ ಮಾಡೋದು ತಪ್ಪಲ್ಲ. ಆದರೆ ಅಭೇದದ ಅರ್ಥವನ್ನು ಮಾಡೋದು ಮಾತ್ರ ಉಚಿತ ಅಲ್ಲ ಅಂತ ಅದರಿಂದ ಗೊತ್ತಾಗ್ತದೆ. ಸಭಾ ಯೇಷ ತದಾ ದ್ರಷ್ಟ ಅಂತ ಮುಂದಿನ ಶ್ಲೋಕ, 2ನೇ ಶ್ಲೋಕ. ಭಗವಂತ ಸ್ವತಂತ್ರನಾಗಿ ಎಲ್ಲವನ್ನೂ ನೋಡಬಲ್ಲಂಥವನು. ಆದರೆ ಆ ಪ್ರಳಯ ಕಾಲದಲ್ಲಿ ಮಾತ್ರ ತನ್ನನ್ನೊಬ್ಬನನ್ನು ಬಿಟ್ಟು ಇನ್ಯಾರನ್ನೂ ಆತ ನೋಡಲಿಲ್ಲ. ಅವ್ರು ಯಾರೂ ಇರಲಿಲ್ಲ ಅಂತೇನಿಲ್ಲ, ಆದರೆ ಅವ್ರು ಯಾರಿಗೂ ಯಾವ ಸಾಮರ್ಥ್ಯವೂ ಇಲ್ಲ. ಆದ್ದರಿಂದ ಅವರು ಇದ್ದೂ ಇಲ್ಲದಂತೇನೆ. ಇದ್ದ ಸಾಮರ್ಥ್ಯವು ಸೂಕ್ತವಾಗಿ ಹೋಗಿತ್ತು. ಆದ್ದರಿಂದ ಅವರು ಇಲ್ಲ ಅಂತಲೇ ಆತ ಭಾವಿಸಿದ. ಆತನ ಗ್ರಹಿಕೆಯಲ್ಲಿ ಅವರು ಯಾರೂ ಕೂಡ ಇಲ್ಲದಂತೆಯೇ ಅವನ ಶಕ್ತಿ ಎನಿಸಿಕೊಂಡಿರುವ ಮಹಾಲಕ್ಷ್ಮಿ ಆದರೂ ಕೂಡ ಜಾಗೃತವಾದ ಶಕ್ತಿ ಇದ್ದವಳು ಹೌದು, ಆದರೆ ಭಗವಂತನ ಗಾಢವಾದ ಆಲಿಂಗನದಲ್ಲಿ ಇರೋವಳಾದ್ದರಿಂದ ಸೃಷ್ಟಿ ಕಾರ್ಯದಲ್ಲಿ ಅವಳಿಗೆ ಆಗ ಆಸಕ್ತಿ ಇರೋದಿಲ್ಲ. ಜಡ ಪ್ರಕೃತಿ ಅದಕ್ಕೆ ನಾಶ ಏನಿಲ್ಲ. ಜಡ ಪ್ರಕೃತಿ ನಿತ್ಯಾನಿತ್ಯ. ಆದರೆ ಆವಾಗ ಸೃಷ್ಟಿ ಕಾರ್ಯದಲ್ಲಿ ಪ್ರಪಂಚ ರೂಪವಾಗಿ ಪರಿಣಮಿಸುವ ಶಕ್ತಿ ಅದಕ್ಕಿಲ್ಲ. ಅದಕ್ಕೆ ಸೃಷ್ಟಿ ಕಾಲವೇ ಮತ್ತೆ ಬರಬೇಕು. ಹಾಗೆ ಬಂದಾಗಲೇ ಭಗವಂತ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಯನ್ನು ಪ್ರೇರಿಸಿ ಅವಳು ತನ್ನ ಅಭಿಮಾನಕ್ಕೆ ಪಾತ್ರವಾದ ಜಡ ಪ್ರಕೃತಿಯನ್ನು ಪ್ರೇರಿಸಿ ಮುಂದೆ ಸೃಷ್ಟಿಗೆ ಒಳಪಡಿಸ್ತಾಳೆ. ಆದ್ದರಿಂದ ಚೇತನಾಚೇತನ ಪ್ರಕೃತಿಗಳೆರಡೂ ಕೂಡ ಇದ್ದು ಇಲ್ಲದಂತೆಯೇ ಆವಾಗ ಅದರ ತಾತ್ಪರ್ಯ ಆಗ್ತದೆ. ಈ ಶ್ಲೋಕಕ್ಕೂ ಕೂಡ ವಿಸ್ತೃತವಾದ ಭಾಗವತ ತಾತ್ಪರ್ಯ ಇದೆ ಆಚಾರ್ಯರದು. ಆತ್ಮಾನಂ ಅಸಂತಮಿವ ಮೇನೆ ಅಂದರೆ ದೃಶ್ಯಾಭಾವೇ ದೃಷ್ಟತ್ವಾಭಾವ. ದೃಶ್ಯವಾದ ಪ್ರಪಂಚ ಯಾವುದೂ ಇಲ್ಲದೆ ಇರೋದ್ರಿಂದ ದೃಷ್ಟೃವಾದ ನೋಡುವವನಾದ ತಾನೂ ಇಲ್ಲದಂತೆ ಅವನು ಭಾವಿಸಿದ. ಅವನ ಮಾಯಾಶಕ್ತಿಗಳೆಲ್ಲ ಆಗ ಸುಪ್ತವಾಗಿ ಹೋಗಿವೆ ಅಂತ ಶ್ರೀಧರರ ವ್ಯಾಖ್ಯಾನ ಕಾಣಿಸ್ತದೆ. ವೀರರಾಘವರ ವ್ಯಾಖ್ಯಾನದಲ್ಲಿ ನಾನಾಶಕ್ತಿ ಸುಪ್ತ ಶಕ್ತಿ ಅನ್ನೋ ಮಾತಿಗೆ ಲಯಕಾಲದಲ್ಲಿ ಆ ಪರಮಾತ್ಮನ ಶಕ್ತಿ ಅಂದರೆ ಈ ಚೇತನಾತ್ಮಕ ಪ್ರಪಂಚ ಅದೆಲ್ಲವೂ ಲಯಕಾಲದಲ್ಲಿ ಸುಪ್ತ ಆಗಿತ್ತು. ವಸ್ತುತಃ ಅದೆಲ್ಲ ಭಗವಂತನಿಗೆ ಶರೀರ ಅರಿಸ್ಕೋತದೆ. ಪರಮಾತ್ಮ ತಾನು ಆಗ ನಾಮ ರೂಪ ಇತ್ಯಾದಿಗಳಿಂದ ರಹಿತನಾಗಿದ್ದ.
ಅಂತ ಹೀಗೆ ಅರ್ಥ ಬರೀತಾರೆ. ಆದ್ದರಿಂದ ವ್ಯವಹಾರಕ್ಕೆ ಅಯೋಗ್ಯ, ವ್ಯವಹಾರ ಅನರ್ಹಂ, ಅವನನ್ನು ಕುರಿತು ವ್ಯವಹಾರ ಮಾಡುವವರು ಯಾರೂ ಇಲ್ಲ. ಅದರಿಂದ ವ್ಯವಹಾರಕ್ಕೆ ಅನರ್ಹವಾದ ರೂಪ ಅದು. ಆದ್ದರಿಂದ ಅದು ಇದ್ದೂ ಇಲ್ಲದಂತೆ ಅಂತ ಹೀಗೆ ಅರ್ಥ ವೀರರಾಘವರು ಬರೀತಾರೆ. ಆದರೆ ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯ ಹೇಳಿದ್ದಾರೆ. ಅಗ್ನಿಪುರಾಣದ ಮಾತು, ಬ್ರಹ್ಮತರ್ಕದ ಮಾತು, ಹಾಗೆ ವ್ಯೋಮ ಸಂಹಿತಾದ ಪ್ರಮಾಣ, ಇದನ್ನೆಲ್ಲ ಒದಗಿಸಿದ್ದಾರೆ. ಪರಮಾತ್ಮ ಜೀವಾತ್ಮನನ್ನ ಇಲ್ಲ ಅಂತ ತಿಳಿದಿದ್ದ್ಯಾಕೆ ಅಂದ್ರೆ ಜೀವಾತ್ಮ ಅಶಕ್ತನಾದ್ರಿಂದ. ಯಾವತ್ತೂ ಭಗವಂತ ಹೀಗೆ ತಿಳಿದಿದ್ದಾನೆ, ಹಿಂದೂ ಇಂದು ಮುಂದೆಯೂ ಎಂದು ಹಾಗೆ ತಿಳಿತಾನೆ. ಜೀವಾತ್ಮ ಯಾವತ್ತೂ ಕೂಡ ಇದ್ದೂ ಇಲ್ಲದಂತೇನೆ, ಅವನಿಗೆ ಆ ಶಕ್ತಿ ಇಲ್ಲವೇ ಇಲ್ಲ. ಅಸನ್ನಸೌ ನಿತ್ಯಂ ಅಂತ, ಅಶಕ್ತಿತಃ ಅಸಂತಮ್ಮೇನೆ. ಅವನಿಗೆ ಪರಮಾತ್ಮನಿಗೆ ಹೋಲಿಸಿದ್ರೆ ಆ ಜೀವಾತ್ಮನಿಗೆ ಮಹಾಶಕ್ತಿ ಏನೂ ಇಲ್ಲ. ಅವನ ಎದುರಿಗೆ ಲಕ್ಷ್ಮೀದೇವಿಯ ಶಕ್ತಿಯು ಚತುರ್ಮುಖ ಬ್ರಹ್ಮನ ಶಕ್ತಿಯೂ ಬಹಳ ಅಲ್ಪವೇ. ಹಾಗಿರುವಾಗ ಉಳಿದ ಜೀವರ ಕಥೆ ಏನು ಹೇಳಬೇಕಾಗಿದೆ? ಭಗವಂತನ ಜ್ಞಾನ ಯಾವತ್ತೂ ಕೂಡ ಸತ್ಯವೇ, ಅದು ಮಿಥ್ಯಾ ಅಲ್ಲ. ಭಗವಂತ ಹಾಗೆ ತಿಳಿದಿದ್ದಾನೆ ಅಂದರೆ ಜೀವಾತ್ಮ ಎಂದಿಗೂ ಅವನು ಇದ್ದು ಇಲ್ಲದಂತೇನೆ ಅಂತಲೇ ಅಗ್ನಿಪುರಾಣದ ಅಭಿಪ್ರಾಯ. ಮತ್ತೆ ಶಕ್ತಿ ಅಂತಿದೆ, ಅದು ಸುಪ್ತ ಶಕ್ತಿ ಅನ್ನೋ ಮಾತು ಈ ಮುಂದೆ ಕೂಡ ಒಂದು ಕಡೆ ಬರೋದಿದೆ. ಶಕ್ತಿ ಅಂದರೆ ಪುರುಷನ ನಿಯಮನಕ್ಕೆ ಒಳಪಟ್ಟಿರುವುದರಿಂದ ಪತ್ನಿಯನ್ನು ಶಕ್ತಿ ಅಂತ ಹೇಳ್ತಾನೆ. ಶಕ್ಯ ಅಂದರೆ ಶಕ್ತಿಗೆ ಕರ್ಮ ಅಂತ ಅರ್ಥ. ಪೇಯ, ಭಕ್ಷ್ಯ, ಭೋಜ್ಯ ಮೊದಲಾದ ಶಬ್ದಗಳು ಪಾನಕ್ಕೆ ಕರ್ಮ, ಭೋಜನಕ್ಕೆ ಕರ್ಮ, ದೃಶ್ಯ ಅಂದರೆ ದರ್ಶನಕ್ಕೆ ಕರ್ಮ ಅಂತ ಹೇಗೆ ಹೇಳ್ತೀವಿ, ಹಾಗೆ ಶಕ್ಯ ಅಂದರೆ ಶಕ್ತಿಗೆ ಕರ್ಮ. ಶಕ್ತಿ ಅಂದರೆ ನಿಯಮನ, ಅಂಕೆ, ಆಡಳಿತ. ಅದಕ್ಕೆ ಒಳಪಟ್ಟವಳು ಸಾಮಾನ್ಯವಾಗಿ ಗಂಡ ಕುಟುಂಬದ ಹಿರಿಯನಾದ್ರಿಂದ ಅವನ ಅಂಕೆಗೆ ಒಳಪಟ್ಟಿರ್ತಾಳೆ ಹೆಂಡತಿ. ಭಗವಂತ ಎಲ್ಲ ದೃಷ್ಟಿಯಿಂದಲೂ ಲಕ್ಷ್ಮೀದೇವಿಗೆ ಹಿರಿಯನೇ. ಆದ್ದರಿಂದ ಇಲ್ಲಿ ಶಕ್ತಿ ಅಂದರೆ ಲಕ್ಷ್ಮಿ, ಅವಳು ಆತನ ಹಿಡಿತದಲ್ಲಿದ್ದಾಳೆ. ಆ ಚಿತ್ಪ್ರಕೃತಿಯಾದ ಮಹಾಲಕ್ಷ್ಮಿ ಈಗ ಸುತ್ತಳಾಗಿದ್ದಾಳೆ ಅಂತ ಅದಕ್ಕರ್ಥ. ಶಕ್ತಿ ಅಂದರೆ ಸಾಮರ್ಥ್ಯ ಅಂತ ಅರ್ಥ ಇಲ್ಲ ಅಂತಲ್ಲ, ಅದು ಇದ್ದೇ ಇದೆ. ಒಂದು ಕರ್ಮ ವ್ಯುತ್ಪತ್ತಿ, ಮತ್ತೊಂದು ಭಾವ ವ್ಯುತ್ಪತ್ತಿ. ಕರ್ಮ ಅಂತ ಅರ್ಥ ಇಟ್ಕೊಂಡ್ರೆ ಶಕ್ತಿಗೆ ಅಂದ್ರೆ ನಿಯಮನಕ್ಕೆ ಕರ್ಮಳು ಆ ಲಕ್ಷ್ಮೀದೇವಿ. ತಥಾಚ ಕರ್ಮ ವ್ಯುತ್ಪತ್ಯ ಶಕ್ತಿ ಶಬ್ದ ಹತ್ರ ಭಾರ್ಯಾಪರ ಅಂತ ಯಾವ್ದಾರು ಬರೆದಿದ್ದಾರೆ. ಹಾಗೆ ಭಾವ ವ್ಯುತ್ಪತ್ಯ ಕ್ವಚಿತ್, ಸಾಮರ್ಥ್ಯ ಅಂತ, ಭಾವ ಅಂದರೆ ಧಾತ್ವರ್ಥ, ಆ ಅರ್ಥವು ಕೂಡ ಹಾಗೆ ಆಗ್ತದೆ. ಆ ಮಹಾಲಕ್ಷ್ಮಿ ಮಲಗಿರುವುದೊಂದು ಏನರ್ಥ? ಉಳಿದ ಜೀವರಂತೆ ಕಣ್ಮುಚ್ಚಿ ನಿದ್ರೆ ಹೋಗಿಬಿಡ್ತಾಳೆ, ಎಲ್ಲವನ್ನೂ ಮರೆತು ಅಂತ ಅರ್ಥ ಅಲ್ಲ. ಜಗತ್ತನ್ನು ಸೃಷ್ಟಿಸುವ ಬಯಕೆ ಇಲ್ಲದೆ ಇರುವುದು, ಕೇವಲ ಭಗವಂತನಲ್ಲಿಯೇ ಆಲಿಂಗನ ಮಾಡಿಕೊಂಡಿರುವುದು, ಅದೇ ಅವಳಿಗೆ ಸುಪ್ತಿ. ಈಗ ಅದರ ತಾತ್ಪರ್ಯ. ಜಡ ಪ್ರಕೃತಿ ಸುಪ್ತ ಆಗುವುದು ಅಂದ್ರೆ ಹೇಗೆ? ಕಾರ್ಯರೂಪದಿಂದ ಪರಿಣಾಮ ಹೊಂದದೇ ಇರಬೇಕೆ. ಆಗದು ತನ್ನ ಎಲ್ಲ ಮಹತ್ತತ್ವ ಮೊದಲಾದ ರೂಪಗಳನ್ನು ಕಳೆದುಕೊಂಡು ಕೇವಲ ಪ್ರಕೃತಿಯ ರೂಪದಿಂದ ಇದೆ. ಹೀಗಿದು ಜಡ ಪ್ರಕೃತಿಯದು. ಅಂತೂ ಜಡ ಪ್ರಕೃತಿಯು ಚೇತನ ಪ್ರಕೃತಿಯು ಎರಡೂ ಆವಾಗ ಸುಪ್ತವಾಗಿ ಹೋಗಿದೆ. ಭಗವಂತ ಸುಪ್ತನಾಗಿರುವುದು ಅಂದ್ರೆ ಕಣ್ಣು ಮುಚ್ಚಿಕೊಂಡಿರುವುದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಈ ಲಕ್ಷ್ಮೀದೇವಿ ಬಗ್ಗೆ ಮುಂದೆ ಮತ್ತೊಂದು ಕಡೆ ಬಾತ್ ಬರೋದಿದೆ. ಪ್ರಕೃತೆ ಸ್ವಾಪ ಉದ್ದಿಷ್ಟ ಹರಿಯನ್ಯಸ್ಯ ತ್ವದರ್ಶನಂ ವಿಶೇಷೇಣ ಹರೌ ಚಾಪಿ ರತಿರ್ಜ್ಞಾನಾತ್ಮಿಕಾಯತಃ. ಯಾವತ್ತೂ ಭಗವಂತನಲ್ಲೇ ಆಸಕ್ತಿ ಹೊಂದಿರ್ತಾಳು ಯಾವಾಗಿಂದನೂ. ಆದರೆ ಆ ಪ್ರಳಯದ ಸಂದರ್ಭದಲ್ಲಿ ಭಗವಂತನನ್ನು ಬಿಟ್ಟು ಏನನ್ನು ನೋಡದೆ ಅವನಲ್ಲೇ ರತಿಯನ್ನು ಹೊಂದಿರುವುದು ಅಂತ ಹೀಗೆ ಅರ್ಥ ಹೇಳ್ತಾರೆ ಅದಕ್ಕೆ. ಭಾಗವತದಲ್ಲಿರುವ ಅಸುಪ್ತ ದೃಕ್ ಅನ್ನೋ ಶಬ್ದ
ಅವನು ಯಾವತ್ತು ಮಲಗದೆ ಎಲ್ಲವನ್ನು ನೋಡ್ತಾನೆ ಇರ್ತಾನೆ ಅಂತ ಅಭಿಪ್ರಾಯವನ್ನು ತಿಳಿಸ್ತದೆ. ಲಕ್ಷ್ಮೀದೇವಿಯು ಎಲ್ಲ ಜ್ಞಾನವನ್ನು ಹೊಂದಿರ್ತಾಳೆ, ಆದರೂ ಬೇರೆ ಯಾವುದನ್ನ ಬಯಸದೆ, ಸೃಷ್ಟಿ ಮಾಡಬೇಕು ಅಂತ ಬಯಸದೆ ಪರಮಾತ್ಮನಲ್ಲೇ ಮಗ್ನಳಾಗಿರ್ತಾಳೆ ಅಂತ ಅದರ ಅರ್ಥ. ಈ ಹಿಂದಿನ ಶ್ಲೋಕದಲ್ಲಿ ಆತ್ಮನಾಂ ವಿಭುಃ ಅಂತೇನು ನಾವು ನೋಡಿದ್ವಿ. ಆತ್ಮನಾಂ ಆತ್ಮ ಅಂತನೂ ಮಾಡ್ಬೋದು, ಎಲ್ಲ ಜೀವರ ಅಂತರ್ಯಾಮಿ ಅಂತ. ಆತ್ಮನಾಂ ವಿಭುಃ ಅಂದ್ರೆ ಆತ್ಮರ ಅಧಿಪತಿ ಅಂತನೂ ಅರ್ಥ ಮಾಡ್ಬೋದು. ಅನಂತ ತೀರ್ಥರು ಹಾಗೆ ಮಾಡಿದ್ದಾರೆ. ಆದ್ದರಿಂದ ಇದು ಭಾಷ್ಯಕಾರರಾದಂತಹ ಆಚಾರ್ಯರಿಗೂ ಈ ಅರ್ಥ ಸಮ್ಮತವೇ ಅಂತ ಗೋವಿಂದಾಚಾರ್ಯರು ತಾವು ಸಂಪಾದನೆ ಮಾಡಿದ ಭಾಗವತ ತಾತ್ಪರ್ಯದಲ್ಲಿ ಆತ್ಮನಾಂ ವಿಭುಃ ಎಲ್ಲ ಜೀವರ ಅಂತರ್ಯಾಮಿ ಅನ್ನೋದು ಹೌದು, ಎಲ್ಲ ಜೀವರ ಅಧಿಪತಿ ಅನ್ನೋದು ಹೌದು. ಈ ಎರಡೂ ಅಭಿಪ್ರಾಯಗಳು ಅವರಿಗೆ ಸಮ್ಮತ. ಅಂತೂ ಜೀವರ ಸ್ವರೂಪ ಜೀವರಿಂದ ಅಭಿನ್ನ ಅನ್ನೋ ಅರ್ಥವನ್ನು ಮಾತ್ರ ಮಾಡಬಾರದು ಅನ್ನೋರು ತಾತ್ಪರ್ಯ ಅಂತ ಬರೆದಿದ್ದಾರೆ. ಹೀಗೆ ಇವತ್ತು 2 ಶ್ಲೋಕಗಳನ್ನು ನೋಡಿದ್ದೇವೆ. ಇದು 2ನೇ ಶ್ಲೋಕ. ಅದರಲ್ಲೂ ಕೂಡ ಭಗವಂತ ಮತ್ತು ಭಗವತಿಯರ, ಪುರುಷ ಮತ್ತು ಪ್ರಕೃತಿಗಳ ಒಂದು ಅವಿಚ್ಛಿನ್ನವಾದಂಥ ಸುದೀರ್ಘವಾದಂಥ ಶೃಂಗಾರವನ್ನ ತೋರಿಸ್ತದೆ. ಉಳಿದ ಕಾಲದಲ್ಲಿ ಭಾಗವತವೇ ಮತ್ತೊಂದು ಕಡೆ ಹೇಳುವಂತೆ ಶ್ರೀಸ್ವಾ ಪ್ರಜಾ ಸಕರುಣೇನ ದೀಕ್ಷಣೇನ ಎತ್ತ ಐಧಯತ ಸಾಧಿಪತಿ ಹೇಳುವಕಾನ್. ತನ್ನ ಕರುಣಾಪೂರ್ಣವಾದ ನೋಟದಿಂದ ಆಕೆ ಎಲ್ಲ ಲೋಕಪಾಲಕರನ್ನು ಪಾಲಿಸ್ತಾಳೆ ಅಂತ ಹೇಳಿದ್ದಾರೆ. ಹೀಗೆ ಅವಳಿಗೊಂದು ಪಾಲನ ಕಾರ್ಯ ಇರ್ತದೆ ಸೃಷ್ಟಿ ಕಾರ್ಯದಲ್ಲಿ. ಆದರೆ ಪ್ರಳಯ ಕಾಲ ಅನ್ನೋದು ಅದೊಂದು ರಾತ್ರಿ. ಆಗ ಆಕೆ ಯಾರನ್ನೂ ಪಾಲಿಸಬೇಕಾದ, ಜಗತ್ತನ್ನು ಸೃಷ್ಟಿಸಬೇಕಾದ ಅವಶ್ಯಕತೆ ಏನೂ ಇರೋದಿಲ್ಲ. ಭಗವಂತನಲ್ಲೇ ಹೀಗೆ ಅವಳು ರತಳಾಗಿರ್ತಾಳೆ. ಅದು ಅವರಿಬ್ಬರ ಶೃಂಗಾರ. ಭಾಗವತದಲ್ಲಿ ಇದೇ 3ನೇ ಸ್ಕಂದದಲ್ಲಿ ಹಿಂದೆ ಒಂದು ಕಡೆ ಬಂದಿದೆ. ಕೃಷ್ಣ ಎಲ್ಲರನ್ನೂ ಸಲಹುವ, ನಿತ್ಯವೂ ಕಾರ್ಯಶೀಲವಾದಂಥ ವ್ಯಕ್ತಿತ್ವ ಇದ್ದವನು. ಯಾವತ್ತೂ ಅವನಿಗೆ ಬಿಡುವು ಸಿಗ್ತಿರ್ಲಿಲ್ಲ. ಇಮಂ ಲೋಕಂ ಅಮೂಶ್ಚೈವ, ಈ ತಾನಿದ್ದ ಜಗತ್ತನ್ನು, ಭೂಮಿಯನ್ನು ಕಾಪಾಡಬೇಕು, ದೇವಾದಿಗಳನ್ನು ಕಾಪಾಡಬೇಕು. ಅದು ಆತನ ಕಾರ್ಯ. ರೇಮೇ ಕ್ಷಣದಯ ಲಬ್ಧ ಕ್ಷಣ ಸ್ತ್ರೀ ಕ್ಷಣ ಸೌಹೃದ. ರಾತ್ರಿ ಆದಾಗ ಮಾತ್ರ ಆತನ ಈ ಜಗತ್ಪಾಲನ ಕಾರ್ಯಕ್ಕೆ, ಆತನ ರಾಜಕಾರಣಕ್ಕೆ, ಆತನ ಬಿಡುವಿರದ ರಾಜಕಾರಣಕ್ಕೆ ಒಂದು ಬಿಡುವು. ರಾತ್ರಿ ಆ ಬಿಡುವನ್ನ, ಆ ರಮ್ಯವಾದ ಬಿಡುವನ್ನ ಆತನಿಗೆ ಮಾಡಿಕೊಟ್ಟಿತ್ತು. ಅವನ ಪತ್ನಿಯರಿಗೂ ಆ ಬಿಡುವಿನ ಲಾಭ ಆಗ್ತಿತ್ತು. ಸ್ತ್ರೀ ಕ್ಷಣ ಸೌಹೃದ. ಆ ಸ್ತ್ರೀಯರ ಜೊತೆಗೆ, ತನ್ನ 16,108 ಜನ ಪತ್ನಿಯರ ಜೊತೆಗೆ ಆತ ಹೀಗೆ ವಿಹರಿಸ್ತಾ ಇದ್ದ ಆ ರಾತ್ರಿಯ ಕಾಲದಲ್ಲಿ ಅಂತ ಬಂದಿದೆ. ಹಾಗೆ ಇಲ್ಲೂ ಕೂಡ ನನಗೆ ಕಾಣಿಸ್ತದೆ. ಪ್ರಕೃತಿ ಪುರುಷರಾದ ಲಕ್ಷ್ಮೀನಾರಾಯಣರಿಬ್ಬರು ಕೂಡ ಈ ಸಂದರ್ಭದಲ್ಲಿ ಪ್ರಳಯ ಕಾಲದಲ್ಲಿ ಮಾಡಬೇಕಾದ್ದೇನಿಲ್ಲ. 31,104,000 ಕೋಟಿ ವರ್ಷಗಳ ಸೃಷ್ಟಿ, ಅಷ್ಟೇ ದೀರ್ಘವಾದ ಪ್ರಳಯನೂ ಇದೆ. ಈ ದೀರ್ಘವಾದ ಪ್ರಳಯದಲ್ಲಿ ಎಲ್ಲ ವ್ಯಾಪಾರಗಳನ್ನು ನಿಲ್ಲಿಸಿ ಆಕೆ ಭಗವಂತನಲ್ಲಿಯೇ ರತಳಾಗಿರ್ತಾಳೆ. ಆ ರತಳಾಗಿರ್ತಾಳೆ ಅಂದ್ರೆ ಬರೀ ಆಸಕ್ತಳಾಗಿರ್ತಾಳೆ ಅಲ್ಲ, ರತಿ ಅಂತಾನೆ ಅದನ್ನ ವರ್ಣನೆ ಮಾಡಿದ್ದಾರೆ. ಅತೀವ ಭಗವದ್ರತಿ ಅಂತ. ಶೃಂಗಾರ ಅನ್ನೋ ಅಭಿಪ್ರಾಯದಿಂದ ರತಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಅರ್ಥ. ಹೀಗೆ ಒಂದು ಯಾವ ಅಡೆತಡೆಯೂ ಇಲ್ಲದ ಒಂದು ಏಕಾಂತ ಅವರಿಗೆ ಅದರಿಂದ ದೊರೆಯುತ್ತದೆ. ಇಂಥ ಭಗವಂತ ಮತ್ತು ಭಗವತಿಯರ ಏಕಾಂತವನ್ನು ಉಪಾಸಿಸುವುದೇನಿದೆ, ಇದು ಇಂಥ ಏಕಾಂತದ ಉಪಾಸನೆ ನಮ್ಮ ಭಕ್ತಿ ಜ್ಞಾನ ವೈರಾಗ್ಯಗಳ ಹೆಚ್ಚಳಕ್ಕೆ ಸಾಧನ ಆಗ್ತದೆ. ಮತ್ತು ಭಗವಂತನ ಶೃಂಗಾರವನ್ನು ಉಪಾಸನೆ ಮಾಡಿದ್ರಿಂದ ಭಾಗವತವೇ ಮುಂದೆ 10ನೇ ಸ್ಕಂದದಲ್ಲಿ ಹೇಳುವಂತೆ ಭಕ್ತಿಂ ವಿಕ್ರೀಡಿತಂ ವ್ರಜವಿಧು ಬಿರಿದಂ ಚ ವಿಷ್ಣೋ. ಭಗವಂತನ ಶೃಂಗಾರ ಲೀಲೆಗಳನ್ನು ವರ್ಣನೆ ಮಾಡಿದ್ರಿಂದ, ಅದನ್ನು ಕೇಳಿದ್ರಿಂದ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಲೆ, ಭಗವಂತನಲ್ಲಿ ಭಕ್ತಿ ಉದಿಸ್ತದೆ. ಹಾಗೆ ಹೃದ್ರೋಗ ಮಾಶು ಅಪಹಿನೋತಿ,
ಒಂದು ಕಾಮ ಅನ್ನುವ ಹೃದಯದ ರೋಗ ಆತನನ್ನೇನು ಪೀಡಿಸ್ತದೆ ಮೇಲಿಂದ ಮೇಲೆ. ಅದಕ್ಕೆ ಆತ ಬಲಿಯಾಗಿ ಅನೇಕ ಅನಾಚಾರಗಳನ್ನು ವಿಚಾರಗಳನ್ನು ಏನು ಮಾಡ್ತಾನೆ ಅವನ್ನೆಲ್ಲ ತಡೀತದೆ. ಹೀಗೆ ಭಗವಂತ ಮತ್ತು ಭಗವತಿಯರ ರತಿಯನ್ನ ನಾವು ಧ್ಯಾನಿಸುವುದರಿಂದ, ಅದನ್ನು ಶ್ರವಣ ಮಾಡುವುದರಿಂದ ಅಂತ ಅರ್ಥ. ಹೀಗೆ 2 ಶ್ಲೋಕಗಳ ವಿವರಣೆಯೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದರು ಎನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.